ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ತಮ್ಮ ಪಾರು ಸಿರಿ ಕುಟುಂಬಕ್ಕೆ ಸುಸ್ವಾಗತ. ಎಲ್ಲ ಒದ್ರೋಗಿ ಆದಷ್ಟು ಮಾತ್ರ ದ್ರಾಕ್ಷಿದು ಕಾಯಿ ಕಚ್ಚಿದೆ. ನೋಡಬೇಕು ಇವಾಗಲಾದರೂ ನಮ್ಗೆ ಸಿಗುತ್ತಾ ಹೆಂಗೆ ಅಂತೇಳಿ. ಬಟ್ ಎಲ್ಲ ಹತ್ರನೂ ನೋಡಿ ಹಿಂಗೆ ಕಟ್ ಮಾಡಿ ಹೋಗುತ್ತವೆ ಮಂಗಗಳು. ಎಲ್ಲ ಹತ್ರನೂ ಬರುತ್ತೆ, ಕಿತ್ತಾಕ್ ಹೋಗುತ್ತೆ. ನೋಡೋಣ ಅದೃಷ್ಟ ಹೇಗಿದೆ ಅಂತೇಳಿ. ಸಿಗುತ್ತಾ ನಮಗೆ ಹಣ್ಣು ತಿನ್ನೋದಕ್ಕೆ ನೋಡ್ಬೇಕು. ಇಲ್ಲೇ ಇರೋದ್ರಿಂದ ಅಲ್ಲಿಂದ ಬಂದು ಉಡಾಸ್ ಮಾಡ್ಬಿಟ್ಟು ಹೋಯ್ತವೆ. ಉಡೀಸ್ ಮಾಡ್ಬಿಟ್ಟು ಹೋಯ್ತಾ ಇರ್ತವೆ. ನೋಡಿ ಆಲ್ರೆಡಿ ಆಗ್ತಾ ಇದೆ. ಇದರಲ್ಲಿ ಇನ್ನೂ ಅರಳಬೇಕು, ಮೊಗ್ಗಾಗಿದೆ, ಇದು ಅರಳಿದೆ. ಇದು ಯಾವುದೋ ಇದು ಪುಟಾಣಿಗೆ ಬಂದುಬಿಟ್ಟಿದೆ. ಪುಟಾಣಿಗೆ ಬಂದಿಲ್ಲ, ಇದಾಗಿದೆ, ಏನೋ ತಿಂದಿರಬೇಕು. ಬರ್ತಾ ಇದೆ ನೋಡಿ. ಇಲ್ಲೂ ಕೂಡ ಬರ್ತಾ ಇದೆ ನೋಡಿ, ಅಲ್ಲೂ ಒಂದು ಬರ್ತಾ ಇದೆ. ಇದರಲ್ಲಿ ಇದೆರಡೇ ಕಾಣಿಸ್ತಾ ಇರೋದು. ಇದರಲ್ಲೊಂದು ಸ್ವಲ್ಪ ಇನ್ನೂ ಬರೋದಿದೆ ನೋಡಿ, ಬರ್ತಾ ಇದೆ. ಇಲ್ಲೊಂದು ಬರ್ತಿದೆ ನೋಡಿ, ಸ್ನೇಕ್ ಪ್ಲಾಂಟ್. ಇದರಲ್ಲಿ ಫ್ಲವರಿಂಗ್ ಆಗಿದೆ. ಫುಲ್ ತೆಗೆದ್ಬಿಟ್ಟು ಫ್ರೆಂಡ್ಸ್ಗಳಿಗೆ ಯಾರ್ಯಾರಿಗೆ ಬೇಕೋ ಅವರಿಗೆಲ್ಲ ಕೊಟ್ಟಿದ್ದೆ. ಈಗ ಮತ್ತೆ ಇಷ್ಟು ದೊಡ್ಡದಾಗಿದೆ, ಮತ್ತೆ ತೆಗಿಬೇಕು, ಇಲ್ಲಾಂದರೆ ಪಾಠ ಹಾಳಾಗುತ್ತೆ. ಮತ್ತೆ ತೆಗೆದು ಯಾರಿಗಾದ್ರೂ ಬೇಕಾದವ್ರಿಗೆ ಕೊಟ್ಟು ನಾನಿನ್ನು ಒಂದೋ ಎರಡೋ ಹಾಕೋಬೇಕು. ನಿನ್ನೆ ಎಲ್ಲ ವಾಶ್ ಮಾಡ್ಕೊಂಡಿರಲಿಲ್ಲ. ಒಂದು ಗುಲಾಬಿ ಅರಳಿದೆ. ಮತ್ತು ಇದು ಬಿಳಿ ಸ್ಫಟಿಕ ಕೂಡ ಗೊತ್ತಿಲ್ಲ. ಚುಚ್ಕೊತು, ಚುಚ್ಕೊಂತು. ನೋಡಿ ನಾಳೆ ಎಷ್ಟು ಹುಲ್ಗಳು ಬೆಳ್ಕೊಂಡು ನಿಂತಿದೆ ಅಂತ.
ಬಟನ್ ರೋಸ್ ಗುಲಾಬಿ. ಗಾರ್ಡನ್ ಅಂದರೆ ಯಾವಾಗಲೂ ಕ್ಲೀನಿಂಗ್ ಮಾಡ್ತಾನೆ ಇರಬೇಕು. ಗೊಬ್ಬರಗಳು ಹಾಕ್ತಿದ್ದಾಗೇ ಬರೀ ಹುಲ್ಲುಗಳೇ ಬೆಳೆದಿರುತ್ತೆ, ಅಂದರೆ ಬೇಡದೇ ಇರೋ ಕಳೆಗಳೇ ಕೂಡ ಬಂದಿರುತ್ತೆ. ಹಾಗೆ ಕನಕಾಂಬ್ರ ಗಿಡದಲ್ಲಿ, ಇದು ಚೈನಾ ಕನಕಾಂಬ್ರದಲ್ಲಿ ಹೂಗಳು ಕೂಡ ಆಗಿತ್ತು, ಮತ್ತು ಹಾಗೆ ಸೀಡ್ಸ್ಗಳಂತೂ ತುಂಬ ಆಗ್ತಿರುತ್ತೆ. ಹೂ ಬಂದು ಹೋದ್ಮೇಲೆ ಅದ್ರದ್ದು ಏನಿರುತ್ತೆ ಅದರಲ್ಲಿ ಸೀಡ್ಸ್ಗಳಂತೂ ತುಂಬ ಆಗ್ತಾ ಇರುತ್ತೆ. ಮತ್ತು ಹಾಗೆ ದಾಸವಾಳ ಪೂಜೆಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ದಾಸವಾಳ ಹೂವು ಏನಿತ್ತು ಅದನ್ನೆಲ್ಲ ಹಾರ್ವೆಸ್ಟ್ ಮಾಡ್ಕೊತಾ ಇದೆ. ಇವತ್ತಂತೂ ತುಂಬಾ ಸಿಕ್ಕಿದೆ. ಮತ್ತು ಹಾಗೆ ಸೇವಂತಿನಲ್ಲೂ ಕೂಡ ತುಂಬ ಹೂಗಳು ಸಿಕ್ಕಿದೆ. ಇದು ತುಂಬ ದಿನದಿದ್ದು ವಿಡಿಯೋ, ಎಡಿಟಿಂಗ್ ಮಾಡಿ ಇಟ್ಟಿದೆ, ಹಾಕೋದಕ್ಕೆ ಆಗಿರಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ, ಮತ್ತು ಹೆಲ್ತು ಅಪ್ಸೆಟ್ ಆಗಿತ್ತು, ಮತ್ತು ಅಲ್ಲಿ ಇಲ್ಲಿ ಓಡಾಟ ಇದೇ ಆಗಿತ್ತು. ಹಾಗಾಗಿ ವಿಡಿಯೋ ಹಾಕೋದಕ್ಕೆ ತುಂಬ ದಿನಗಳಾಗೋಯಿತು. ಈಗ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಹಾಕ್ತೀನಿ. ಯಾರೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ಮೇಲೆ ಪ್ರತಿದಿನ ಅಲ್ದಿದ್ರು ವಾರದಲ್ಲಿ ಒಂದಿನ ಅಥವಾ 2 ವಿಡಿಯೋಗಳಂತೂ ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ಹಾಗೆ ಶಾರ್ಟ್ಸ್ ವಿಡಿಯೋಗಳನ್ನೂ ಹಾಕ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಗಿಡದಲ್ಲಿ ಕೂಡ ಅಂದರೆ ಏನು ನಾವು ಹಾಕಿರ್ತೀವಿ ಹೂವಿನ ಗಿಡದಲ್ಲಿ, ಅಲ್ಲಲ್ಲೇ ಸುಮಾರು ಸೊಪ್ಪಿನ ಗಿಡಗಳು ಕೂಡ ಬೆಳ್ಕೊಂಡಿರುತ್ತೆ. ಇವತ್ತು ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡೋಣ ಅಂಥೇಳಿ ಎಲ್ಲ ಕಟಿಂಗು ಮಾಡೋದಕ್ಕೆ ಕಟರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಬಾಂಡ್ಲಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಕೊಡಿ, ಕಮೆಂಟ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹೊಸ ಥರದ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.